ಬಿಜೆಪಿಯಲ್ಲಿ ಏನೇನೋ ಆಗ್ತಾ ಇದೆ. ಒಂದ್ ಕಡೆ ಯಡಿಯೂರಪ್ಪ ಕುರ್ಚಿ ಅಲುಗಾಡ್ತಾ ಇದೆ, ಇನ್ನೊಂದು ಕಡೆ ಅಲುಗಾಡ್ತಾ ಇರುವಂತಹ ಕುರ್ಚಿಗೆ ಮೊಳೆ ಹೊಡೆಯೋ ಕೆಲಸವೂ ಆಗ್ತಾ ಇದೆ. ಮತ್ತೊಂದ್ ಕಡೆ ಕುರ್ಚಿ ಕಾಲನ್ನೇ ಮುರಿಯುವಂತಹ ಸರ್ಕಸ್ ಜೋರಾಗಿ ನಡೀತಾ ಇದೆ. ದೆಹಲಿಯಲ್ಲಿ ಜಾರಕಿಹೊಳಿ, ವಿಜಯಪುರದಲ್ಲಿ ಯತ್ನಾಳ್, ಯೋಗೇಶ್ವರ್ ಸೀಕ್ರೆಟ್ ಸಭೆ ಮಾಡ್ತಿದ್ದಾರೆ. ಮತ್ತೆ ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಧಗಧಗ. ಸೈಲೆಂಟ್ ಆಗಿ ಮತ್ತೆ ಬಿಎಸ್ವೈ ಕುರ್ಚಿಗೆ ಕಂಟಕ. ರಾಜ್ಯದಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗಿಂತ ಭಿನ್ನಮತದ ಬಿರುಗಾಳಿ ಸುದ್ದಿಗಳೇ ಹೆಚ್ಚಾಗಿ ಹೋಗಿದೆ. ಹಗರಣ, ಭ್ರಷ್ಟಾಚಾರ, ನಾಯಕತ್ವ ಬದಲಾವಣೆ ಕೂಗು, ಶಾಸಕರ ಮುನಿಸು, ಸಚಿವ ಸ್ಥಾನಕ್ಕಾಗಿ ಲಾಭಿಗಳಲ್ಲೇ ಪ್ರತಿದಿನ ಸರ್ಕಾರ ಮುಳುಗೋಗಿದೆ ಅನ್ನೋ ಪ್ರತಿಪಕ್ಷಗಳ ಆರೋಪಗಳು ನಿಜವಾಗ್ತಾ ಇದೆ. ಇಷ್ಟು ದಿನ ನಾಯಕತ್ವ ಬದಲಾವಣೆ ಕೂಗು ಎದ್ದಿತ್ತು. ಅರುಣ್ ಸಿಂಗ್ ಬಂದು ಹೋದ್ಮೇಲೆ ತಣ್ಣಗಾಗಿತ್ತು. ಆದ್ರೆ ಇವತ್ತು ಮತ್ತೆ ಬಿಜೆಪಿಯಲ್ಲಿ ಒಳ ರಾಜಕೀಯ ಚುರುಕಾಗಿದೆ. ಮುಂಬೈ, ಸುತ್ತೂರು ಮಠ, ಆರ್ಎಸ್ಎಸ್ ನಾಯಕರ ಭೇಟಿಯಾಯಿತು. ಈಗ ಗಾಡ್ ಫಾದರ್ ಜೊತೆ ದೆಹಲಿಯಲ್ಲಿ ರಮೇಶ್ ಠಿಕಾಣಿ. ಸಿಡಿ ಪ್ರಕರಣದಲ್ಲಿ ಸಿಲುಕಿ ಸಚಿವ ಸ್ಥಾನ ಕಳ್ಕೊಂಡು ಯಾವಾಗ ಕಾನೂನಿನ ಕುಣಿಕೆ ಬೀಳುತ್ತೋ, ಯಾವಾಗ ಜೈಲು ಪಾಲಾಗ್ತೀನೋ ಅನ್ನೋ ಭಯದಲ್ಲೇ ಇರೋ ರಮೇಶ್ ಜಾರಕಿಹೊಳಿ ದಿಢೀರ್ ದೆಹಲಿಗೆ ಬಂದಿದ್ದಾರೆ. ರಮೇಶ್ ಜಾರಕಿಹೊಳಿ ಸುಮ್ಮನೆ ದೆಹಲಿಗೆ ಬಂದಿಲ್ಲ, ಸಾಕಷ್ಟು ತಯಾರಿ ಮಾಡಿಕೊಂಡೇ ಬಂದಿದ್ದಾರೆ. ಜೂನ್ 18, 2021 ಮುಂಬೈನಲ್ಲಿ ದೇವೇಂದ್ರ ಫಡ್ನವೀಸ್ ಜೊತೆ ರಹಸ್ಯ ಸಭೆ ಮಾಡಿದ್ರು ರಮೇಶ್ ಜಾರಕಿಹೊಳಿ. ಜೂನ್ 22ಕ್ಕೆ ಗೋಕಾಕ್ನಲ್ಲಿ ಸಹೋದರ ಬಾಲಚಂದ್ರ, ಲಖನ್ ಜೊತೆ ಸಭೆ ಮಾಡಿದ್ರು. ಜೂನ್ 25ಕ್ಕೆ ವಿಶೇಷ ವಿಮಾನದಲ್ಲಿ ಮೈಸೂರಿನ ಸುತ್ತೂರು ಮಠಕ್ಕೆ ಭೇಟಿ ನೀಡಿ ಸುತ್ತೂರು ಶ್ರೀಗಳ ಜೊತೆ ಮಾತುಕತೆ ಆಡಿದ್ಮೇಲೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಮಾತನಾಡಿದ್ರು. ಅದೇ ದಿನ ಗೋಕಾಕ್ನಲ್ಲಿ ಬೆಳಗಾವಿ ಅತ್ಯಾಪ್ತ ನಾಯಕರ ಜೊತೆ ಸಭೆ ನಡೆಸಿದ್ರು ರಮೇಶ್. ಜೂನ್ 26ರಂದು ಅಥಣಿಯಲ್ಲಿ ಆರ್ಎಸ್ಎಸ್ ಉತ್ತರ ಪ್ರಾಂತ ಸಂಚಾಲಕರ ಜೊತೆ ಸೀಕ್ರೆಟ್ ಸಭೆ ಮಾಡಿದ್ದು ರಮೇಶ್ ನಿನ್ನೆ ಬೆಂಗಳೂರಿಗೆ ಬಂದು ಕೆಲವು ಅತ್ಯಾಪ್ತ ಸಚಿವರ ಜೊತೆ ಮಾತುಕತೆ ನಡೆಸಿದ್ರು. ಇವತ್ತು ಬೆಂಗಳೂರಿನಿಂದ ದೆಹಲಿಗೆ ಬಂದು ಹೈಕಮಾಂಡ್ ಭೇಟಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಗಾಡ್ ಫಾದರ್ ದೇವೇಂದ್ರ ಫಡ್ನವೀಸ್ ಜೊತೆ ದೆಹಲಿಗೆ ಬಂದಿರೋದು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ದೆಹಲಿಗೆ ರಮೇಶ್ ಜಾರಕಿಹೊಳಿ ಬಂದಿದ್ಯಾಕೆ? ಹೈಕಮಾಂಡ್ ಭೇಟಿ ಮಾಡಕ್ಕೆ ಬಂದಿದ್ದೀರಾ ಸರ್? ಬೇರೆ ಕೆಲಸ ಅಂದ್ರೆ ಫಡ್ನವೀಸ್ ಅವರು ಭೇಟಿ ಮಾಡಿದ ಮೇಲೆ ಇಲ್ಲಿ ಬರ್ತಿದ್ದೀವಿ. ರಮೇಶ್ ಜಾರಕಿಹೊಳಿ ಪ್ರಕಾರ ಖಾಸಗಿ ಕಾರ್ಯಕ್ರಮ, ಆದರೆ ದೆಹಲಿ ಮೂಲಗಳ ಪ್ರಕಾರ ದೆಹಲಿಗೆ ಬಂದಿರೋದು 3 ಕಾರಣಕ್ಕೆ. ದೆಹಲಿ ಭೇಟಿ ಕಾರಣ 1, ಸಿಡಿ ಕೇಸ್ನಲ್ಲಿ ಹನಿ ಟ್ರ್ಯಾಪ್ ಮೂಲಕ ಸಿಲುಕಿಸಿದ್ದಾರೆ. ಕಾಂಗ್ರೆಸ್ನ ಪ್ರಭಾವಿ ವ್ಯಕ್ತಿ ಜೊತೆ ಸೇರಿ ಹನಿ ಟ್ರ್ಯಾಪ್ ಮಾಡಿಸಿದ್ರು. ಬಿಜೆಪಿಯ 3 ಪ್ರಭಾವಿಗಳಿಂದಲೇ ಕೃತ್ಯ ನಡೆದಿದೆ. 3 ಬಿಜೆಪಿ ಪ್ರಭಾವಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ದೂರನ್ನ ನೀಡೋದಕ್ಕೆ. ದೆಹಲಿ ಭೇಟಿ ಕಾರಣ 2, ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಗಲು ನಮ್ಮವರೇ ಬಿಡ್ತಾ ಇಲ್ಲ. ಸಿಡಿ ಕೇಸ್ ನೆಪದಲ್ಲಿ ನನ್ನನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ. ಸರ್ಕಾರ, ಬಿಜೆಪಿ ಶಾಸಕ, ಸಚಿವರಿಂದ ಸಹಕಾರ ಸಿಕ್ಕಿಲ್ಲ. ಎಸ್ಐಟಿ ಮುಖ್ಯಸ್ಥರನ್ನ ಕಡ್ಡಾಯ ರಜೆ ಮೇಲೆ ಕಳಿಸಿದ್ದಾರೆ ಅನ್ನೋ ದೂರು ನೀಡೋದಕ್ಕೆ. ದೆಹಲಿ ಭೇಟಿ ಕಾರಣ 3, ಕೇಸ್ನಿಂದ ಮುಕ್ತಿ ಸಿಗದೇ ಇದ್ರೆ ರಾಜೀನಾಮೆ ಕೊಡ್ತೀನಿ. ನನ್ನ ಮಗನನ್ನ ನಿಲ್ಲಿಸಿ ಗೆಲ್ಲಿಸ್ತೀನಿ, ಅವನನ್ನ ಮಂತ್ರಿ ಮಾಡಿ. ನನ್ನ ಜೊತೆ 15ಕ್ಕೂ ಹೆಚ್ಚು ಶಾಸಕರು ರಾಜೀನಾಮೆಗೆ ರೆಡಿ ಇದ್ದಾರೆ. ಆದರೆ ನನ್ನಿಂದ ಬಂದ ಸರ್ಕಾರ ನನ್ನಿಂದ ಬೀಳಬಾರದು ಅಂತ ಹೇಳೋದಕ್ಕೆ. ಹೀಗೆ ತನಗಾಗಿರೋ ಅನ್ಯಾಯದ ಜೊತೆ ಅನ್ಯಾಯ ಮಾಡಿದವರನ್ನು ಮಟ್ಟ ಹಾಕೋದಕ್ಕೆ ಹೈಕಮಾಂಡ್ಗೆ ದೂರು ನೀಡಲು ಹೋಗಿದ್ದಾರೆ ಅನ್ನೋದು ಬಿಜೆಪಿ ಮೂಲಗಳಿಂದ ಸಿಕ್ಕಿರೋ ಮಾಹಿತಿ. ಇದಿಷ್ಟು ರಮೇಶ್ ಜಾರಕಿಹೊಳಿ ಕಥೆಯಾದ್ರೆ, ರಾಜ್ಯದಲ್ಲಿ ಬಿಎಸ್ವೈ ವಿರೋಧಿ ಬಣಗಳೆಲ್ಲ ಒಳಗೆ ಒಂದಾಗ್ತಾ ಇವೆ. ಯಡಿಯೂರಪ್ಪ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿ ನಡೆಸೋ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಸಚಿವ ಸಿಪಿ ಯೋಗೀಶ್ವರ್ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಬರೀ ಮಾತುಕತೆ ನಡೆಸಿದ್ರೆ ಪರವಾಗಿರ್ಲಿಲ್ಲ, ಯತ್ನಾಳ್ ಅವರ ಪ್ರತಿಯೊಂದು ಹೆಜ್ಜೆಗೂ ಜೊತೆಯಾಗಿರ್ತೀನಿ, ಅವರ ದನಿಗೆ ದನಿಯಾಗಿರ್ತೀನಿ ಅನ್ನೋ ಮೂಲಕ ಬಿಎಸ್ವೈ ಟೀಮ್ಗೆ ಶಾಕ್ ಕೊಟ್ಟಿದ್ದಾರೆ ಸೈನಿಕ. ಯತ್ನಾಳ್ ಸಾಹೇಬರ ಧ್ವನಿಗೆ ನಾನು ಅವರು ಮುಂದಿನ ದಿನಗಳಲ್ಲಿ ಒಳ್ಳೆ ಅವಕಾಶ ಬರಲಿ, ಈ ಭಾಗದಲ್ಲಿ ಹೆಚ್ಚಿಗೆ ಕೆಲಸ ಮಾಡಲಿಕ್ಕೆ ಅವ್ರಿಗೆ ನಮ್ಮ ಪಕ್ಷನೂ ಕೂಡ ಅವಕಾಶ ಕೊಡುತ್ತೆ ಅನ್ನೋ ಒಂದು ಆಶಾಭಾವನೆ. ನಮ್ಮದೆಲ್ಲ ಮುಗಿದಿದೆ, ನಮ್ಮದು ಜಡ್ಜ್ಮೆಂಟ್ ನಿರೀಕ್ಷೆಯಲ್ಲಿ ಇದ್ದೀವಿ. ನೋಡೋಣ ಏನು ನಮ್ಮ ಪಕ್ಷದ ವರಿಷ್ಠರು ಏನದು ನಮ್ಮ ಸುಪ್ರೀಂ ಏನಿದ್ದಾರೆ ಅವ್ರೇನಾದ್ರು ಒಂದು ಮಾರ್ಗಸೂಚಿಗಳನ್ನು ಕೊಡ್ತಾರೆ. ಈಗ ಕರೋನಾದಲ್ಲಿ ಬಹಳಷ್ಟು ಮಾರ್ಗಸೂಚಿ ಕೊಟ್ಟಂಗೆ ಅವರು ಕೂಡ ಒಂದಷ್ಟು ಮಾರ್ಗಸೂಚಿ ಕೊಡ್ತಾರೆ ಅನ್ನೋ ಒಂದು ಆಶಾಭಾವನೆ ಇದೆ. ಯಾರೂ ಕಲಬುರಗಿನಲ್ಲಿ ಯಾರಿಗೂ ಮಾಹಿತಿ ಕೊಟ್ಟಿಲ್ಲ. ರೋಡ್ ಬರಬೇಕು ಅಂತ ಅಂದ್ಕೊಂಡಿದ್ವಿ ನಿನ್ನೆ, ಹಾಗಾಗಿ ನೆನ್ನೆ ಬರಲಿಕ್ಕಾಗಿಲ್ಲ. ಹಾಗಾಗಿ ಬೆಳಿಗ್ಗೆ ತುರ್ತಾಗಿ ಬಂದಿಲ್ಲ.
ಅದರಲ್ಲೇನು ರಾಜಕೀಯ ವಿಶೇಷ ಅಲ್ಲ. ನಾವು ಕಲಬುರಗಿಯ ಯಾವುದೇ ನಮ್ಮ ಜನಪ್ರತಿನಿಧಿಗಳಿಗೆ ಮಾಹಿತಿ ಕೊಟ್ಟಿಲ್ಲ. ಯೋಗೀಶ್ವರ್ ಕಥೆ ಇದಾದ್ರೆ ಇನ್ನೊಂದ್ ಕಡೆ ಮೈಸೂರಲ್ಲಿ ಬಿಜೆಪಿಯ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಯಡಿಯೂರಪ್ಪ ವಿರುದ್ಧ ಮತ್ತೆ ಕುಟುಕಿದ್ರು. ಈ ಆ ಸರ್ಕಾರ ನಡೆಸೋರಿಗೆ ಬುದ್ಧಿ ಇದ್ರೆ ಇವರು ಬದಲಾವಣೆ ಮಾಡಬಹುದು. ಶಕ್ತಿಪೀಠದ ಪ್ರಭಾವಳಿನೇ ಹುಟ್ಟೋಗಿ ಪಾಪ ಅವ್ರು ಏನ್ ಮಾಡ್ತಾರೆ. ಒಟ್ಟಲ್ಲಿ ರಮೇಶ್ ಜಾರಕಿಹೊಳಿ ದೇವೇಂದ್ರ ಫಡ್ನವೀಸ್ ಮೂಲಕ ಬಿಜೆಪಿ ವರಿಷ್ಠರ ಭೇಟಿಗೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ದೆಹಲಿಯಲ್ಲೇ ಇದ್ದು ಅರುಣ್ ಸಿಂಗ್ ಸೇರಿದಂತೆ ಇಬ್ಬರು ಪ್ರಭಾವಿ ನಾಯಕರನ್ನ ಭೇಟಿ ಮಾಡುವುದು ಖಚಿತ. ಇದಾದ್ಮೇಲೆ ರಮೇಶ್ ಜಾರಕಿಹೊಳಿ ಯಾವ ರೀತಿ ಬಾಂಬ್ ಹಾಕ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬಿಜೆಪಿಯಲ್ಲಿ